ಅಷ್ಟಕ್ಕೂ ಈ ಬಿಡದಿಯಲ್ಲಿ ಏನಾಗ್ತಾ ಇದೆ? ಈ ವ್ಯಕ್ತಿ ರೈತರ ಹತ್ರ ಭೂಮಿಯನ್ನು ಕಸ್ಕೊಂಡು ಬಿಡದಿಯಲ್ಲಿ ನಾನು ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ರೈತರು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ನಮ್ಮ ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತ ಜಮೀನ್ ಕಳ್ಕೊಂಡ್ಮೇಲೆ ಇದ್ದು ಸ್ವತ್ತಂಗೆನೆ ಅವನು ಪ್ರಾಣ ಹೋದ್ರೂ ಪರವಾಗಿಲ್ಲ, ಭೂಮಿ ಮಾತ್ರ ಕೊಡಲ್ಲ. ಪ್ರಾಣ ಕೊಟ್ರೆ ಭೂಮಿ ಮಾತ್ರ ಕೊಡಲ್ಲ. ಆದ್ರೆ ರೈತರ ಮೇಲೆ ಇಷ್ಟು ದಬ್ಬಾಳಿಕೆ ಆಗ್ತಾ ಇದ್ರೂ ಕೂಡ ವಿರೋಧ ಪಕ್ಷದವರಾಗ್ಲಿ ಅಂಡ್ ಮೀಡಿಯಾದವರಾಗ್ಲಿ ಯಾಕೆ ಜಾಸ್ತಿ ಮಾತಾಡ್ತಾ ಇಲ್ಲ? ಆದ್ರೆ ಇದರ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾನೇ ಇದೆಯಂತೆ. ಬಿಡದಿ ಟೌನ್ಶಿಪ್ ಇದು ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಒನ್ ಆಫ್ ದಿ ವರ್ಸ್ಟ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಡಿ.ಕೆ. ಶಿವಕುಮಾರ್ ಅವರು ಈ ಬಿಡದಿ ಜಾಗವನ್ನ ಅದೊಂದು ಬರಡು ಭೂಮಿ, ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಗಲ್ಲ ಅಂಡ್ ಅಲ್ಲಿ ಬೆಳೆಗಳನ್ನ ಬೆಳೆಯೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇವರ ಪ್ರಕಾರ ಇಲ್ಲಿ ಯಾರು ಕೃಷಿಯನ್ನ ಮಾಡ್ತಾನೆ ಇಲ್ವಂತೆ ಅಂಡ್ ಇಲ್ಲಿ ಯಾರು ರೈತರೇ ಇಲ್ವಂತೆ. ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಅಂಡ್ ಈ ಡಿ.ಕೆ. ಅವರು ರೈತರು ನನಗೆ ಬಡಿದ್ರು ನನ್ನ ಬಟ್ಟೆಯನ್ನ ಹರಿದ್ರು ಕೂಡ ನಾನು ಬಿಡದಿಯಲ್ಲಿ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರೈತರು ಎರಡೇಟ್ ಹೊಡಿಬಹುದು ಅಷ್ಟೇ ತಾನೆ, ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬಹುದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ ಆಗ್ತದ. ಆದ್ರೆ ಇನ್ನೊಂದು ಕಡೆ ರೈತರೆಲ್ಲ ಸೇರಿಕೊಂಡು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂಡ್ ಇವರು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ನಮ್ಮ ಜಾಗವನ್ನ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಭೂಮಿ ಮಾತ್ರ ಕೊಡಲ್ಲ. ಅಂಡ್ ಆ ಡಿ.ಕೆ. ಶಿವಕುಮಾರ್ ಬರ್ಲಿ, ಅವನಿಗೆ ಗೋರಿ ಕಟ್ಟಿ ಆ ಗೋರಿ ಮೇಲೂ ಕೂಡ ಬೆಳೆಗಳನ್ನ ಬೆಳಿತೀವಿ, ಬೆಳೆ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವನ್ ಬರ್ತಾನೆ ಬರ್ಲಿ ನಮ್ಮ ಭೂಮಿ ಮೇಲೆ, ನನ್ನ ಮಗನ ಅಲ್ಲೇ ಕತ್ತರಿಸಿ ಹೋಗ್ಬಿಟ್ಟು ಅವ್ನ ಸಮಾಧಿ ಮೇಲೆ ನಾವು ಬೆಳೆ ಬೆಳಿತೀವಿ. ಅಂಡ್ ಈ ಡಿ.ಕೆ. ಶಿವಕುಮಾರ್ ಅವರಿಗೆ ಇಲ್ಲಿರುವಂತ ಜನರು ಯಾವ ತರ ಉಗಿತಾ ಇದ್ದಾರೆ ಅಂದ್ರೆ ನೀವೇ ಒಂದ್ಸರಿ ಕೇಳಿ. ಮಕ್ಳು ಸತ್ತಂಗೆ ಗಿಡ ಮರಕ್ ಸಾಕಿದೀವಿ, ಅವ್ರ ಅಪ್ಪಂದಲ್ವಲ್ಲ ತಗೊಳಕ್ಕೆ, ನಮ್ಮ ಅಪ್ಪಂದ ಆಸ್ತಿ. ಪ್ರಾಣ ಕೊಟ್ರೆ ಭೂಮಿ ಮಾತ್ರ ಕೊಡಲ್ಲ, ಬಂದ್ರೆ ಪರ್ಕೆ ತಗೊಂಡು ಕಳಿಸ್ತೀವಿ. ಅಂದ್ರೆ ಈ ಸರ್ಕಾರ ಬಿಡದಿಯಲ್ಲಿ ಎಐ ಸಿಟಿಯನ್ನ ಅಂಡ್ ಟೌನ್ಶಿಪ್ ಅನ್ನ ಕಟ್ಟೋದಕ್ಕೋಸ್ಕರ ಬೆಂಗಳೂರಲ್ಲಿರುವಂತ ಟ್ರಾಫಿಕ್ ಅನ್ನ ಅಂಡ್ ಕ್ರೌಡ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ 7,481 ಎಕರೆ ಭೂಮಿ ಅಂದ್ರೆ ಬಹುತೇಕ ಕೃಷಿ ಭೂಮಿಯನ್ನ ನಾಶ ಮಾಡೋದಕ್ಕೆ ಮುಂದಾಗಿದೆ. ಅಂಡ್ ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದ್ರೆ ಈ ಡಿ.ಕೆ. ಶಿವಕುಮಾರ್ ಅವರ ಪ್ರಕಾರ ಈ 7,481 ಎಕರೆ ಭೂಮಿ ಫಲವತ್ತಾದ ಕೃಷಿ ಭೂಮಿನೇ ಅಲ್ವಂತೆ, ಇದೊಂದು ಬರಡು ಭೂಮಿಯಂತೆ. ಇಲ್ಲಿ ಯಾರು ಕೃಷಿಯನ್ನೇ ಮಾಡ್ತಾ ಇಲ್ವಂತೆ ಅಂಡ್ ಇಲ್ಲಿ ಯಾರು ರೈತರೇ ಇಲ್ವಂತೆ. ಅಂಡ್ ಇವರ ಮಾತನ್ನ ಕೇಳಿ ನೀವೇನಾದ್ರೂ ನಿಜವಾಗ್ಲೂ ಇದನ್ನ ಬರಡು ಭೂಮಿ ಅಂತ ಅಂದ್ಕೊಂಡ್ರೆ ತಪ್ಪು, ಅದು 100% ತಪ್ಪು. ಯಾಕಂದ್ರೆ ಇಲ್ಲಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರಿನಿಂದ ಕೂಡಿರುವಂತಹ ತುಂಬಾ ಸುಂದರವಾದ ನೇಚರ್ ಇದೆ. ಅಂಡ್ ಈ ಬೆಂಗಳೂರಿನ ಜನ ಹಚ್ಚ ಹಸಿರಿನ ನೇಚರನ್ನ ನೋಡೋದಕ್ಕೋಸ್ಕರ ಮಲೆನಾಡು ಕಡೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ನೀವು ಬಿಡದಿಗೆ ಹೋದ್ರೆ ಸಾಕು, ಅಲ್ಲಿ ನಿಮ್ಗೊಂದು ಮಿನಿ ಮಲೆನಾಡೆ ಕಾಣಿಸುತ್ತೆ. ಯಾಕಂದ್ರೆ ಇಲ್ಲಿ 25,000ಕ್ಕಿಂತ ಹೆಚ್ಚು ಅಡಿಕೆ ಮರಗಳಿದ್ದಾವೆ, 5,000ಕ್ಕಿಂತ ಹೆಚ್ಚು ಮಾವಿನ ಮರಗಳಿದ್ದಾವೆ ಅಂಡ್ 10,000ಕ್ಕಿಂತ ಹೆಚ್ಚು ತೆಂಗಿನ ಮರಗಳಿದ್ದಾವೆ. ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ಇರೋದಿಷ್ಟು, ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅಂದ್ರೆ ಇಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ತೆಂಗಿನ ಮರಗಳಿದ್ದಾವಂತೆ ಅಂಡ್ 4 ಲಕ್ಷಕ್ಕಿಂತ ಹೆಚ್ಚು ಅಡಿಕೆ ಮರಗಳಿದ್ದಾವಂತೆ. 4 ಲಕ್ಷ ತೆಂಗಿನ ಮರ ಇದೆ, 4 ಲಕ್ಷ ಅಡಿಕೆ ಇದೆ, ಇದೆಲ್ಲ ಬರಡು ಭೂಮಿಲಿ ಬೆಳೆಯಕ್ಕಾಗುತ್ತಾ? ಅಂಡ್ ಇಲ್ಲಿ ಬರೀ ಮರಗಳಷ್ಟೇ ಅಲ್ಲ, ಇಲ್ಲಿ 50,000ಕ್ಕಿಂತ ಹೆಚ್ಚು ದನ ಕರುಗಳಿದ್ದಾವೆ. ಆದ್ರಿಂದನೇ ಈ ಭಾಗದ ರೈತರು 6 ಲಕ್ಷಕ್ಕಿಂತ ಹೆಚ್ಚು ಲೀಟರ್ಸ್ ಹಾಲನ್ನು ಉತ್ಪಾದನೆ ಮಾಡಿ ಇದೇ ಬೆಂಗಳೂರಿಗೆ ಕಳಿಸ್ತಾ ಇದ್ದಾರೆ. ಅಂಡ್ ಇದರ ಜೊತೆಗೆ ರಾಗಿ, ಜೋಳ, ಬೇಳೆ, ರೇಷ್ಮೆ, ತರಕಾರಿ ಅಂಡ್ ಹೂಗಳನ್ನು ಸಹ ಬೆಳೀತಾ ಇದ್ದಾರೆ. ಆದ್ರೆ ಈ ಬಿಡದಿ ಯೋಜನೆಗೆ ಒಳಗಾಗುವಂತ ಈ ಹಳ್ಳಿಗಳ ಒಂದು ವರ್ಷದ ಆದಾಯ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾ? ಇಲ್ಲಿ 2,000ಕ್ಕಿಂತ ಹೆಚ್ಚು ಎಕರೆಯಲ್ಲಿ ರೇಷ್ಮೆಯನ್ನು ಬೆಳೀತಾರೆ. ಇದರಿಂದ 32 ಕೋಟಿ ರೂಪಾಯಿ ಆದಾಯ ಬರುತ್ತೆ. ತೆಂಗಿನಕಾಯಿ ಉದ್ಯಮದಿಂದ 70 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂಡ್ ಬೇಬಿ ಕಾರ್ನ್ ಬೆಳೆಯಿಂದ 60 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಅಂದ್ರೆ ಜಸ್ಟ್ ಈ 3 ಬೆಳೆಗಳಿಂದ 160 ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಬರುತ್ತೆ. ನೋಡಿ, ಒಂದೇ ವರ್ಷದಲ್ಲಿ 106 ಕೋಟಿ ರೂಪಾಯಿ ಆದಾಯವನ್ನು ತಂದುಕೊಡುವಂತ ಈ ಭೂಮಿಯನ್ನ ಈ ಡಿ.ಕೆ. ಶಿವಕುಮಾರ್ ಅವರು ಅದ್ಯಾವ ಬಾಯಿಯಿಂದ ಬರಡು ಭೂಮಿ ಅಂತ ಕರಿತಾ ಇದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಓಕೆ, ನಿಮ್ಮ ಪ್ರಕಾರ ಇದು ಬರಡು ಭೂಮಿನೇ ಆಗಿದ್ರೆ ಇಷ್ಟು ಸಮೃದ್ಧಿಯಾದ ಬೆಳೆಯನ್ನ ಹೇಗೆ ಬೆಳೆಯೋದಕ್ಕೆ ಸಾಧ್ಯ? ನೀವೇ ಹೇಳಿ. ಆ್ಯಂಡ್ ನಿಮಗೆ ಟೌನ್ಶಿಪ್ ಅನ್ನು ಕಟ್ಟಬೇಕು ಅನ್ನೋ ಹಠ ಅಷ್ಟಿದ್ರೆ ಕಟ್ಟಿ, ಯಾರು ಬೇಡ ಅಂದರು. ಆದರೆ ಅದನ್ನು ಎಲ್ಲಿ ಕಟ್ಟಬೇಕು, ಎಲ್ಲಿ ಬೆಳೆಗಳನ್ನು ಬೆಳೆಯೋದಿಲ್ವೋ ಆ್ಯಂಡ್ ಯಾವ ಜಾಗ ವೇಸ್ಟು ಅಂತ ಇದೆಯೋ ಅಲ್ಲೋ ಕಟ್ಟಿ, ನಿಮ್ಮನ್ನು ಯಾರು ಬೇಡ ಅಂತಾರೆ. ಆದರೆ ಅದನ್ನು ಬಿಟ್ಟು
ಫಲವತ್ತಾದ ಬಂಗಾರದಂಥ ಭೂಮಿಯನ್ನು ಹಾಳು ಮಾಡಿ ರೈತರನ್ನ ನಾಶ ಮಾಡಬೇಕಾ? ಅದು ಒಳ್ಳೇದ ನಿಮಗೆ? ಆ್ಯಂಡ್ ಇದೆಲ್ಲ ಒಂದು ಕಡೆ ಇದ್ದರೆ ಇಲ್ಲಿರುವಂಥ ರೈತರು ಈ ಸರ್ಕಾರದ ವಿರುದ್ಧ ಏನಂತ ಆರೋಪ ಮಾಡ್ತಾ ಇದ್ದಾರೆ ಅಂದರೆ, ಈ ಸರ್ಕಾರ ನಮ್ಮ ಭೂಮಿಗೆ ಸರ್ವೆಯನ್ನು ಮಾಡದೇನೆ ಈ ಫಲವತ್ತಾದ ಭೂಮಿಯನ್ನು ಬರಡು ಭೂಮಿ ಅಂತ ಹೇಳಿ ಈ ಸರ್ಕಾರ ತನ್ನ ಸ್ವಾಧೀನಕ್ಕೆ ತಗೊಳ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ 2013ರ ಭೂ ಸ್ವಾಧೀನ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಸರ್ಕಾರ ಯಾವುದೇ ಜಾಗವನ್ನು ತನ್ನ ವಶಕ್ಕೆ ಪಡೆಯುವಾಗ ಆ ಗ್ರಾಮದ ರೈತರ ಜೊತೆಗೆ ಮಾತಾಡಿ ಅವರ ಅಭಿಪ್ರಾಯಗಳನ್ನು ಪಡ್ಕೋಬೇಕು. ಆದರೆ ಇಲ್ಲಿನ ಅಧಿಕಾರಿಗಳು ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ತಮಗೆ ಇಷ್ಟ ಬಂದಂಗೆ ಸುಳ್ಳು ರಿಪೋರ್ಟ್ಗಳನ್ನು ಸೃಷ್ಟಿ ಮಾಡಿ ಸರ್ಕಾರ ಏಕಾಏಕಿ ಕ್ಯಾಬಿನೆಟ್ನಲ್ಲಿ ಈ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದೆ. ಆದರೆ ಈ DK ಶಿವಕುಮಾರ್ ಅವರ ಪ್ರಕಾರ ಇಲ್ಲಿ ಯಾರು ರೈತರೇ ಇಲ್ಲ ಅನ್ನೋ ಆಗಿದ್ರೆ, ಆ್ಯಂಡ್ ಇಲ್ಲಿ ಯಾರು ಕೃಷಿಯನ್ನು ಮಾಡ್ತಾನೆ ಇಲ್ಲ ಅನ್ನೋ ಆಗಿದ್ರೆ, ಮತ್ತ್ಯಾಕೆ ಇಲ್ಲಿನ ರೈತರಲ್ಲೇ ಸೇರಿಕೊಂಡು 1.5 ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಯಾಕೆ? ಅವ್ರು ನಿಮ್ಮ ಕಣಿಗೆ ಕಾಣಿಸ್ತಾನೆ ಇಲ್ವಾ? ಆದರೆ ಇಲ್ಲಿ ಒಂದು ದರಿದ್ರ ಏನಪ್ಪಾ ಅಂದರೆ, ಈ ಭಾಗದ MLA 1.5 ವರ್ಷದಿಂದ ಇವತ್ತಿನವರೆಗೂ ಕೂಡ ಈ ರೈತರು ಹೋರಾಟ ಮಾಡುವಂಥ ಜಾಗಕ್ಕೆ ಭೇಟಿ ನೀಡಿಲ್ವಂತೆ. ಆದರೆ ಎಲೆಕ್ಷನ್ ಟೈಮಲ್ಲಿ ನಾನು ನಿಮ್ಮ ಮನೆ ಮಗ, ನಾನು ನಿಮ್ಮ ಕಷ್ಟಕ್ಕೆ ಆಗ್ತೀನಿ ಅಂತ ಡೈಲಾಗನ್ನು ಹೊಡಿತಾರೆ. ಆದರೆ ಅದೇ ರೈತರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಆ್ಯಂಡ್ ಇವತ್ತು ಈ ರೈತರ ಸಿಚುವೇಶನ್ ಹೇಗಾಗಿದೆ ಅಂದರೆ, ತಮ್ಮದೇ ಭೂಮಿ ತಮ್ಮ ಹೆಸರಲ್ಲೇ ಇದ್ದರೂ ಕೂಡ ಆ ಭೂಮಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ರಸ್ತೆಗಿಳಿದು ಪ್ರತಿಭಟನೆ ಮಾಡುವಂಥ ಸಿಚುವೇಶನ್ ಬಂದಿದೆ. ಆದರೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿರುವಂಥ ವಿರೋಧ ಪಕ್ಷದವರಿಂದ ಯಾವುದೇ ತರಹದ ರೆಸ್ಪಾನ್ಸ್ ಇಲ್ಲ. ಆ್ಯಂಡ್ ಮೀಡಿಯಾದವರಂತೂ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಆ್ಯಂಡ್ ಒಂದು ಕಡೆ ಈ DK ಅವರು ಈ ಬಿಡದೆಯಲ್ಲಿ ಯಾರು ರೈತರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಈ ಟೌನ್ಶಿಪ್ ಅನ್ನ ಕಟ್ಟೋದಕ್ಕೋಸ್ಕರ 80% ರೈತರು ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅರೆ, ಇಲ್ಲಿ ರೈತರೇ ಇಲ್ಲ ಅಂತ ನೀವೇ ಹೇಳ್ತೀರಿ, ಮತ್ತೆ 80% ರೈತರು ಮತ್ತೆ ಎಲ್ಲಿಂದ ಬಂದರು? ನೀನು ಯಾವನೇ ನೀನು? ಆ್ಯಂಡ್ ಇದೆಲ್ಲ ಒಂದು ಕಡೆ ಇದ್ರೆ, ಸದ್ಯಕ್ಕೆ ಈ ಬೆಂಗಳೂರಿನ ಸಿಚುವೇಶನ್ ಹೇಗಾಗಿದೆ ಅಂದರೆ, ಆಲ್ರೆಡಿ ಇಲ್ಲಿ ವಾಟರ್ ಕ್ರೈಸಿಸ್ ಸ್ಟಾರ್ಟ್ ಆಗಿದೆ, ಅಂತರ್ಜಲ ಮಟ್ಟ ಕುಸಿತ ಇದೆ, ಟ್ರಾಫಿಕ್ ಅಂತೂ ಕಂಟ್ರೋಲೇ ತಪ್ಪೋಗಿದೆ, ಆ್ಯಂಡ್ ಈ ಸಿಟಿಯಲ್ಲಿ ಗಾಳಿನೂ ಕೂಡ ವಿಷವಾಗ್ತಾ ಇದೆ. ಆ್ಯಂಡ್ ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಪ್ರೆಸೆಂಟ್ ಈಗ ಈ ಬೆಂಗಳೂರಲ್ಲಿ ಇರುವಂಥ ಈ ಸಮಸ್ಯೆಗಳನ್ನೇ ಇವರಿಂದ ಸಾಲ್ವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದರೆ ರೈತರ ಹತ್ರ ಭೂಮಿಯನ್ನು ಕಸ್ಕೊಂಡು ಟೌನ್ಶಿಪ್ಪನ್ನು ಮಾಡ್ತಾರಂತೆ. ಆ್ಯಂಡ್ DK ಶಿವಕುಮಾರ್ ಅವರೇ, ನೀವು CM ಆಗಿರೋದು ಬರೀ ರಾಮನಗರ ಆ್ಯಂಡ್ ಬೆಂಗಳೂರಿಗಷ್ಟೇ ಅಲ್ಲ, ನೀವು ಇಡೀ ಕರ್ನಾಟಕಕ್ಕೆ CM. ಅದು ನೆನಪಿರಲಿ. ನಿಮಗೆ ನಿಜವಾಗಲೂ ಕರ್ನಾಟಕವನ್ನು ಉದ್ಧಾರ ಮಾಡಬೇಕು ಅಂತ ಇದ್ದರೆ ನೀವು ಮೊದಲು ಹೋಗಿ ಉತ್ತರ ಕರ್ನಾಟಕವನ್ನು ನೋಡಿ. ಅಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ಎಕರೆ ಭೂಮಿ ಖಾಲಿ ಬಿದ್ದಿದೆ. ಆ್ಯಂಡ್ ಉತ್ತರ ಕರ್ನಾಟಕದ ಜನ ಎಷ್ಟೋ ವರ್ಷಗಳಿಂದ ಡೆವಲಪ್ಮೆಂಟನ್ನೇ ನೋಡದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆ್ಯಂಡ್ ಇಲ್ಲಿರುವಂಥ ಯುವಕರು ಕೂಡ ಮತ್ತೆ ಉದ್ಯೋಗಗಳನ್ನು ಹುಡುಕೊಂಡು ಇದೇ ಬೆಂಗಳೂರಿಗೆ ಬಂದು ಸಾಯ್ತಾ ಇದ್ದಾರೆ. ಇದನ್ನೆಲ್ಲ ಬಿಟ್ಟು ನಿಮ್ಮ ಸ್ವಾರ್ಥದ ರಾಜಕಾರಣಕ್ಕೋಸ್ಕರ ರೈತರ ಹತ್ರ ಭೂಮಿಯನ್ನು ಕಸ್ಕೊಂಡು ಫಲವತ್ತಾದ ಬಂಗಾರದಂಥ ಭೂಮಿಯನ್ನು ನಾಶ ಮಾಡೋದಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ಒಳ್ಳೆಯದೇ ನಿಮಗೆ. ಆ್ಯಂಡ್ ನೀವು ಕೊಡುವಂಥ ದುಡ್ಡು ಯಾವತ್ತೋ ಒಂದಿನ ಖಾಲಿ ಆಗುತ್ತೆ. ಆದರೆ ಮುಂದೆ ನೀವು ನೋಡ್ತೀನಿ ಅಂದರೂ ಕೂಡ ಇಂಥ ಫಲವತ್ತಾದ ಭೂಮಿ ಸಿಗುತ್ತಾ? ಇಲ್ಲ ಅಲ್ವಾ? ಆ್ಯಂಡ್ ಫೈನಲ್ ಆಗಿ ಒಂದು ಮಾತು, ನಮ್ಮ ರಾಜ್ಯ ಆ್ಯಂಡ್ ನಮ್ಮ ದೇಶ ಮುಂದುವರಿಬೇಕು ನಿಜ, ಆ್ಯಂಡ್ ಈ ಸಿಟಿಗಳೆಲ್ಲ ಬೆಳವಣಿಗೆ ಆಗಬೇಕು ನಿಜ, ಆದರೆ ಅದು ರೈತರ ಸಮಾಧಿಗಳ ಮೇಲಲ್ಲ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.